ಓಕೆ, ಈ ವಿಚಾರವಾಗಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸಂಗೀತಾ ಭಟ್ ನಟಿ ಅವ್ರ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ ಮೇಡಮ್, ಈಗ ಫೈರ್ ಸಂಸ್ಥೆ ಮೂಲಕ ಎಲ್ಲ ನಟ ನಟಿಯರು ನಮ್ಮಲ್ಲೂ ಕೂಡ ಹೇಮಾ ಆಯೋಗದ ರೀತಿ ಒಂದು ಕಮಿಟಿಯ ಅನಿವಾರ್ಯತೆ ಬೇಕು ಅಂತ ಏನಕ್ಕೆ ಅನಿಸ್ತಾ ಇದೆ, ಮತ್ತು ಅಲ್ಲಿ ಸ್ಫೋಟವಾದ ನಂತರ ಇಲ್ಲಿ ಅದರ ಅನಿವಾರ್ಯತೆ ಬಗ್ಗೆ ತಾವು ಹೇಳೋದಾದ್ರೆ? ಈ ಅನಿವಾರ್ಯತೆ ಬಗ್ಗೆ ಇವಾಗ ಮಾತಾಡ್ತಾ ಇಲ್ಲ, ತುಂಬಾ ವರ್ಷಗಳ ಹಿಂದೆಯಿಂದಾನೇ ಮಾತಾಡ್ತಿದೆ. ಹಿಂದಿನ ಸಲ ಯಾವಾಗ ಮೀಟು ಅನ್ನೋದು ಹೊರಗಡೆ ಬಂತು, ತುಂಬಾ ಜನ ಅವ್ರವ್ರ ಏನ್ ಹ್ಯಾರಸ್ಮೆಂಟ್ಸ್ ಬಗ್ಗೆ ಹೇಳ್ಕೊಂಡ್ರು. ಆ ಸಮಯದಲ್ಲೇನೆ ಈ ರೀತಿ ಯಾರಾದ್ರೂ ಇದ್ರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಿ ಇದಕ್ಕೆ ಏನಾದ್ರೂ ಜಸ್ಟಿಸ್ ತನ್ನಿ ಅಂತ ಸುಮಾರು ಜನ ಆಗ್ಲೇನೆ ಕೇಳ್ಕೊಂಡಿದ್ರು. ಬಟ್ ಈ ರೀತಿ ಒಂದು ಫಾರ್ಮ್ಯಾಟ್ ಮಾಡಬಹುದು ಅನ್ನೋ ಒಂದು ಐಡಿಯಾ ಯಾರಿಗೂ ಇರ್ಲಿಲ್ಲ ಅಲ್ವಾ. ಒಂದು ರಿಟೈರ್ಡ್ ಜಡ್ಜ್ ನ ಅಥವಾ ಯಾರಾದ್ರೂ ಒಬ್ರು ಅದಕ್ಕೆ ಅಂತ ನೇಮಕ ಮಾಡಿ ಇದನ್ನ ಏನಾದ್ರೂ ಇನ್ವೆಸ್ಟಿಗೇಟ್ ಮಾಡಿ ಅದ್ರ ಬಗ್ಗೆ ಒಳ್ಳೆ ರೀತಿ ಏನಾದ್ರೂ ಪಾಸಿಟಿವ್ ಚೇಂಜಸ್ ತರಬೇಕು ಅನ್ನೋದು ಅಷ್ಟಾಗಿ ಯೋಚನೆ ಬಂದಿರ್ಲಿಲ್ಲ ಪ್ರಾಬಬ್ಲಿ. ಬಟ್ ಈಗ ಒಂದು ಇಂಡಸ್ಟ್ರಿಯಿಂದ ಇವಾಗ ಅವರು ಬೇರೆಯವ್ರು ಅಂತ ಏನಿಲ್ಲ, ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಪ್ರತಿಯೊಂದು ಇಂಡಸ್ಟ್ರಿನೂ ಒಂದೇ ಆಗತ್ತೆ ನನ್ನ ಪ್ರಕಾರ. ಸೊ ಈಗ ಅವ್ರು ಮಾಡಿರೋದ್ರಿಂದ ಅದನ್ನ ಒಂದು ಮಾರಲ್ ಆಗಿ ತಗೊಂಡು ನಮ್ಮಲ್ಲೂ ಈ ರೀತಿ ಒಂದು ಕಮಿಟಿನ ನಾವು ಸ್ಥಾಪಿಸಿ ಯಾರ್ಯಾರಿಗೆ ಏನೇನ್ ಸಮಸ್ಯೆಗಳಾಗಿದೆ ಅದನ್ನ ಸ್ವಲ್ಪ ಡೀಪ್ ಆಗಿ ಡೆಲ್ವ್ ಡೌನ್ ಮಾಡ್ಲಿ ಅನ್ನೋದು ನನ್ನ ಒಂದು ಒಪಿನಿಯನ್. ಅಂಡ್ ಇದು ತುಂಬಾ ಹಿಂದೆನೆ ಆಗ್ಬೇಕಾಗಿತ್ತು ಆಕ್ಚುಲಿ ನೋಡಕ್ ಹೋದ್ರೆ. ಬಟ್ ಸ್ವಲ್ಪ ಡಿಲೇ ಆದ್ರೂನು ಈಗ ಅಟ್ ಲೀಸ್ಟ್ ಇಷ್ಟು ಜನ ಒಂದಾಗಿ ಈ ರೀತಿಯಾದ್ರೂ ನಾವೆಲ್ಲರೂ ಒಟ್ಟಾಗಿ ಸೇರಿ, ನಾವು ಅಂದ್ರೆ ಬರೀ ನಾವ್ ನಟರು ಮಾತ್ರ ಅಲ್ಲ ಅಥವಾ ಟೆಕ್ನಿಷಿಯನ್ಸ್ ಮಾತ್ರ ಅಲ್ಲ, ನಮ್ಮ ಮೀಡಿಯಾ ಸಹ ಒಂದಾಗಿ ಒಂದ್ ಕಡೆಗೆ ಸಪೋರ್ಟ್ ಆಗಿ ನಿಂತು ಏನ್ ಆಗ್ತಿದೆ ಏನ್ ನಡೀತಿದೆ ಇದನ್ನ ಹೇಗೆ ನಾವು ಸರಿಪಡಿಸಬಹುದು ಅನ್ನೋದನ್ನ ವಿಚಾರಣೆ ಮಾಡೋದ್ರಲ್ಲಿ ಯಾವ್ದು ತಪ್ಪಿಲ್ಲ ಅನ್ಸುತ್ತೆ. ಯಾಕಂದ್ರೆ ಈಗ ನಮಗೆ ಅಂತಲ್ಲ, ಇನ್ ಮುಂದಿನ ಪೀಳಿಗೆ ಬರ್ತಾರೆ, ಕನ್ನಡ ಇಂಡಸ್ಟ್ರಿಗೆನೆ ಬರ್ತಾರೆ ಅಥವಾ ಸಿನಿಮಾಗಳಿಗೆ ಬರ್ತಾರೆ. ಅವರ ಒಂದು ಸೇಫ್ಟಿ ಸೆಕ್ಯೂರಿಟಿಗೆ ನಾವೇ ತಾನೇ ಇವಾಗಿನಿಂದ ಕೆಲಸ ಮಾಡಬೇಕು. ಉದ್ದೇಶ ಒಳ್ಳೇದೇ ಇದೆ ಮೇಡಮ್. ಈಗ ಯಾವ ರೀತಿ ಎಕ್ಸ್ಪ್ಲಾಯ್ಟೇಷನ್ ಇದೆ ಸ್ಯಾಂಡಲ್ವುಡ್ ನಲ್ಲಿ ಅಂತ ಅನ್ಸುತ್ತೆ ನಿಮ್ ಪ್ರಕಾರ? ಬಿಕಾಸ್ ನೀವು ಇಂಡಸ್ಟ್ರಿನಲ್ಲಿ ಕೆಲಸ ಮಾಡಿರೋದ್ರಿಂದ ಸುದೀರ್ಘವಾಗಿ ಗೊತ್ತಿದೆ. ಸೊ ಯಾವ ರೀತಿ ಎಕ್ಸ್ಪ್ಲಾಯ್ಟೇಷನ್ಸ್ ಇದೆ ಮೇಲ್ನೋಟಕ್ಕೆ? ಇನ್ಇಕ್ವಾಲಿಟಿ ಅನ್ನೋದು ತುಂಬಾ ಇದೆ. ಯಾಕಂದ್ರೆ ಇವಾಗ ಕಾರ್ಪೊರೇಟ್ ಸೆಕ್ಟರ್ ಗಳಲ್ಲಿ ಅಂದ್ರೆ ಅಟ್ ಲೀಸ್ಟ್ ಒಂದು ಆರ್ಗನೈಸ್ಡ್ ರೀತಿ ನಡೆಯುತ್ತೆ ಕೆಲಸಗಳು. ಇವ್ರಿಗೆ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂದ್ರೆ ಇಷ್ಟು ದುಡ್ಡು ಅಥವಾ ಇಷ್ಟು ಇವ್ರಿಗೆ ಸ್ಯಾಲ್ರಿ ಹೋಗ್ಬೇಕು ಅನ್ನೋ ರೀತಿ ಎಲ್ಲ ಇರುತ್ತೆ. ನಮ್ಮಲ್ಲಿ ಆ ಒಂದು ಆರ್ಗನೈಸ್ಡ್ ಆಗಿ ಇಲ್ಲ. ಸೊ ಅದು ಒಂದು, ಇದನ್ನ ಎಕ್ಸ್ಪ್ಲಾಯ್ಟೇಷನ್ ಅನ್ನೋದಕ್ಕಿಂತ ಇವಾಗ ಹೊಸಬ್ರು ಬಂದಾಗ ಅವರಿಗೆ ಆಪರ್ಚುನಿಟಿನೇ ಒಂದು ದೊಡ್ಡ ವಿಷಯ ಆಗತ್ತೆ ಅಲ್ವಾ. ಸೊ ಆ ಆಪರ್ಚುನಿಟಿ ಜೊತೆ ಅವರು ಪ್ರತಿಯೊಂದು ಕೆಲಸಗಳನ್ನು ಬಿಟ್ಟು ಬಂದಿರ್ತಾರೆ ಇಲ್ಲಿಗೆ, ಏನೋ ಒಂದು ಆಸೆಯಲ್ಲಿ, ಏನೋ ಒಂದು ಆಸಕ್ತಿಯಲ್ಲಿ, ಹೋಪ್ ಅಲ್ಲಿ, ಓಕೆ ನಾನು ಈ ಇಂಡಸ್ಟ್ರಿಯಲ್ಲಿ ಬೆಳಿಬಹುದು, ನನಗೆ ಸ್ಕಿಲ್ ಇದೆ. ಸೊ ಅವರ ಒಂದು ಕೆಲಸಕ್ಕೆ ತಕ್ಕಂತೆ ಅವ್ರಿಗೆ ಸ್ಯಾಲ್ರಿ ಅನ್ನೋದು ಆಗ್ಲೇಬೇಕು. ರೈಟ್ ಮೇಡಮ್, ಥ್ಯಾಂಕ್ ಯು. ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡಿದಕ್ಕೆ ಇದು ಸಂಗೀತಾ ಭಟ್ ಅವರ ಒಪಿನಿಯನ್ ಆಗಿತ್ತು.